ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ದಿಢೀರ್ ಕಟ್ಲೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅತಿ ಕಡಿಮೆ ಪದಾರ್ಥವನ್ನು ಬಳಸಿ ಹೆಚ್ಚಿನ ಆಯಿಲನ್ನು ಬಳಸದೆ ಬರೀ ಸ್ವಲ್ಪ ಆಯಿಲಲ್ಲೇ ನಾವು ದಿಢೀರ್ ಕಟ್ಲೆಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕಟ್ಲೆಟ್ ಸೋಯಾ ಚಂಕ್ಸ್ನಿಂದ ಮಾಡಿರೋದ್ರಿಂದ ತುಂಬಾ ಹೆಲ್ತಿಯಾಗಿದೆ ಮತ್ತು ತುಂಬ ಸುಲಭವಾಗಿ ಮಾಡಬಹುದು. ಇದು ಮನೆಯಲ್ಲಿ ಸಿಗುವಂತಹ ಬೇಸಿಕ್ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಇದನ್ನು ಮಾಡಬಹುದು. ಇದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ. ಈಗ ಈ ಸೋಯಾ ಚಂಕ್ಸ್ನ ಕಟ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ ಸೋಯಾ ಚಂಕ್ಸ್ನ ನೀರಲ್ಲಿ ನೆನೆಸಿಕೊಂಡು ಅದನ್ನು ಚೆನ್ನಾಗಿ ಹಿಂಡು ಚೆನ್ನಾಗಿ ತೊಳೆದು ಅದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ 3 ರಿಂದ 4 ಹಸಿರುಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ತರಿಯಾಗಿ ರುಬ್ಬಿಕೊಳ್ಬೇಕು. ನಂತರ ಬೇಯಿಸಿಕೊಂಡಿರುವಂತಹ ಆಲೂಗಡ್ಡೆ, ಉಪ್ಪು, ಖಾರ, ಧನಿಯಾ ಪುಡಿ ಹಾಗೂ ನೂಡಲ್ಸ್ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಇಟ್ಕೊಬೇಕು. ಇದಕ್ಕೆ 1 ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಕತ್ತರಿಸಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಬೇಕು. ನಂತರ ಅದೇ ಮಿಕ್ಸಿ ಜಾರಿನಲ್ಲಿ 2 ಬ್ರೆಡ್ ಸ್ಲೈಸಸನ್ನು ತಗೊಂಡು ಅದನ್ನು ಸಹ ತರಿಯಾಗಿ ಅದನ್ನು ಪುಡಿ ಮಾಡಿಕೊಂಡು ಇಟ್ಕೊಬೇಕು. ನೋಡಿ, ಈ ರೀತಿ ಪುಡಿ ಮಾಡ್ಕೊಂಡು ಇಟ್ಕೊಬೇಕು. ಈಗ ಇದನ್ನು ಒಂದು ಬೌಲ್ನಲ್ಲಿ ಹಾಕಿಬಿಟ್ಟು ಇಟ್ಕೊತಾ ಇದ್ದೀನಿ. ಈಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಈ ಒಂದು ಸೋಯಾ ಮಿಶ್ರಣವನ್ನು ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಯಾವುದೇ ರೀತಿಯ ನೀವು ಶೇಪ್ನಾದರೂ ಕೊಡ್ಬೋದು. ನಾನು ರೌಂಡ್ ಶೇಪಲ್ಲಿ ಈ ಕಟ್ಲೆಟ್ಗಳನ್ನು ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಹೀಗೆ ಒಂದೊಂದೇ ಎಲ್ಲ ಈ ಥರ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಈ ಕಟ್ಲೆಟ್ಗಳನ್ನು ಬ್ರೆಡ್ ಕ್ರಮ್ಸ್ ಏನು ಮಾಡ್ಕೊಂಡಿದ್ವಿ ನಾವು ಅದರಲ್ಲಿ ಹತ್ತುಕೊಂಡು ಈ ಥರ ಇಟ್ಕೊಬೇಕು. ನಂತರ ತವಾವನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಅದು ಬಿಸಿಯಾದ ಮೇಲೆ ಈ ಕಟ್ಲೆಟ್ಗಳನ್ನು ಒಂದೊಂದಾಗಿ ಹಾಕಿ ಎರಡೂ ಬದಿಯಲ್ಲೂ ಸುಡಬೇಕು. ನೋಡಿ, ಈ ಕ್ರಿಸ್ಪಿಯಾದ ಕ್ರಂಚಿಯಾದ ಸೋಯಾ ಕಟ್ಲೆಟ್ಗಳು, ದಿಢೀರ್ ಸೋಯಾ ಕಟ್ಲೆಟ್ ರೆಡಿಯಾಗಿದೆ. ನೀವು ಇದನ್ನು ಎಂಜಾಯ್ ಮಾಡಿ, ನೀವು ಇದನ್ನು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೂ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.